ಇಲ್ಲಿ 1350 ವೋಟ್ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 45% ವೋಟಿಂಗ್ ಆಗಿದೆ. 90-95 ಭಾಗವರೆಗೂ ವೋಟಿಂಗ್ ಆಗುತ್ತೆ ಚಿಕ್ಕನಹಳ್ಳಿಲಿ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಏನು ಇಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ ರಾಜ್ಯದ ನಾಯಕರುಗಳಾಗಲಿ ಯಾರೇ ಬಂದರೂ ಲೋಕಲಲ್ಲಿ ಯಾರಿಗೂ ಅವರಿಗೆ ಬೆಲೆ ಇಲ್ಲ. ಇಲ್ಲಿ ಚಿಕ್ಕನಹಳ್ಳಿ ಬೂತು ನಮಗೆ ಲೀಡ್ ಬರ್ತದೆ ಅನ್ನೋ ಒಂದು ಉತ್ಸಾಹದಲ್ಲಿ ಕಾಂಗ್ರೆಸ್ಗಂತೂ ಇಲ್ಲಿ ಒಮ್ಮತದಲ್ಲಿ ಒಳ್ಳೆ ಒಲವಿದೆ. ಖಂಡಿತವಾಗಿ ಇಲ್ಲಿ ಚಿಕ್ಕನಹಳ್ಳಿ ಬೂತ್ನ ಶೋಭಾ ಕರಂದ್ಲಾಜೆ ಅವರು ಒಂದ್ಸರಿ ಓಪನ್ ಮಾಡಿ ಖಂಡಿತವಾಗಿ ನೋಡಬೇಕು ಅನ್ನೋದು ವಿನಂತಿ ಮಾಡ್ತೀನಿ. ಖಂಡಿತವಾಗಿ ಕಾಂಗ್ರೆಸ್ನಲ್ಲಿ ಇಲ್ಲಿ ಈ ಬೂತಲ್ಲಿ ನಾವು ಲೀಡಿಂಗು ತೊಗೋತೀವಿ. ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರು ಗೆಲ್ತಾರೆ. ಚಿಕ್ಕನಹಳ್ಳಿ ಗ್ರಾಮ ಇದು. ಇಲ್ಲಿ 1350 ವೋಟ್ ಇದೆ. ಅದರಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 45% ವೋಟಿಂಗ್ ಆಗಿದೆ. 90-95 ಭಾಗವರೆಗೂ ವೋಟಿಂಗ್ ಆಗುತ್ತೆ ಚಿಕ್ಕನಹಳ್ಳಿಲಿ. ಇದು ನಮ್ಮ ಚಿಕ್ಕನಹಳ್ಳಿ ಪಂಚಾಯತಿಲಿ 7 ಊರು ಸೇರುತ್ತೆ. ಈ ಗ್ರಾಮಕ್ಕೆ 7 ಊರಲ್ಲೂ ಒಂದು 1300 ವೋಟಲ್ಲಿ 1100 ವೋಟ್ ಆಗುತ್ತೆ. ಅದರಲ್ಲಿ 1100 ವೋಟಲ್ಲಿ 1000 ವೋಟ್ ಅಂತೂ ನಾವು ತಗೋತೀವಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. ಏನು ಇಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ ರಾಜ್ಯದ ನಾಯಕರುಗಳಾಗಲಿ ಯಾರೇ ಬಂದರೂ ಲೋಕಲಲ್ಲಿ ಯಾರಿಗೂ ಅವರಿಗೆ ಬೆಲೆ ಇಲ್ಲ. ಲೋಕಲ್ ನಾಯಕರುಗಳು ಯಾರೂ ಇಲ್ಲ. ಸ್ಥಳೀಯವಾಗಿ ಯಾರೂ ನಾಯಕರಿಲ್ಲ. ಸ್ಥಳೀಯವಾಗಿರ್ತಕ್ಕಂಥವರೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ನಮ್ಮ ನೆಲಮಂಗಲ ಶಾಸಕರಾದ MLA ಶ್ರೀನಿವಾಸ್ ಅವರು ಇದೇ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಅವ್ರ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಿಂದ ಚುನಾವಣೆ ಮಾಡ್ತಾ ಇಲ್ಲಿ ಚಿಕ್ಕನಹಳ್ಳಿ ಬೂತು ನಮಗೆ ಲೀಡ್ ಬರ್ತದೆ ಅನ್ನೋ ಒಂದು ಉತ್ಸಾಹದಲ್ಲಿ ಇದ್ದೀವಿ. ಖಂಡಿತವಾಗಿ ಶಾಂತಿಯುತವಾಗಿ ಮತದಾನ ಆಗುತ್ತೆ. ಸಣ್ಣ ಪುಟ್ಟ ಬರೋದಕ್ಕೆಲ್ಲ ಈ BJPಯವರು ಏನೂ ಆಗದಿದ್ರು ಏನೋ ಆಗೈತೆ ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ದೊಡ್ಡದು ಮಾಡ್ತಾರೆ ಅನ್ನೋದು ಬಿಂಬಿಸೋ ಅಂತ ಒಂದು ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ಇಲ್ಲಿ ನಮ್ಮ ಶಾಸಕರಾದ ನೆಲಮಂಗಲ ಶ್ರೀನಿವಾಸ್ ಅವರು ವಾಸವಾಗಿದ್ದಾರೆ. ಏನಾದರೂ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅನ್ನೋ ಉದ್ದೇಶದಿಂದನೇ ಇವರು ಏನೂ ಆಗದಿದ್ರು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ಇಲ್ಲಿ ಸರಿ ಇಲ್ಲ ವರ್ತನೆ, ಇಲ್ಲಿ ಕ್ರಿಟಿಕಲ್ ಇದೆ ಅಂತ ಒಂದು ಭಾವಿಸ್ತಾರೆ. ಅವ್ರು ಏನು ಭಾವಿಸಿದ್ರು ಏನು 6ನೇ ತಾರೀಕು ರಿಸಲ್ಟ್ ಬರುತ್ತೆ ಅದು ಅವ್ರ ಉತ್ತರ ಇಡೀ ಶೋಭಾ ಕರಂದ್ಲಾಜೆ ಅವ್ರಿಗೆ ಹೋಗಬೇಕದು. ಶೋಭಾ ಕರಂದ್ಲಾಜೆ ಅವರು ಇಡೀ ದೇಶದ ರಾಜಕಾರಣ ಮಾಡೋದ್ರ ಜೊತೆಲಿ ಏನು ಇವಾಗ ಬೆಂಗಳೂರು ಉತ್ತರದಲ್ಲಿ ನಿಂತಿದ್ದಾರಲ್ಲ ಅಲ್ಲಿ ಚಿಕ್ಕನಹಳ್ಳಿ ಬೂತು ಏನಾವತ್ತು ಚುನಾವಣೆಯ ಫಲಿತಾಂಶ ಬಂದಾಗ ಚಿಕ್ಕನಹಳ್ಳಿ ಬೂತ್ನ ತೆಗೆದು ನೋಡ್ಬಿಟ್ಟು ಏನು ಚಿಕ್ಕನಹಳ್ಳಿ ಬೂತಲ್ಲಿ ಯಾರು ಪರವಾಗಿದ್ದಾರೆ, ಜನ ಅಧಿಕಾರ ಪರವಾಗಿದ್ದಾರಾ ಅಥವಾ ಇಲ್ಲಿ ಏನು ಸ್ಥಳೀಯವಾಗಿ ಶಾಸಕರು ಇಲ್ಲಿ ಜನಗಳು ಜನಗಳು ಕೆಲಸ ಮಾಡ್ತಾ ಅದರ ಜೊತೆಲಿ ಇರೋದ್ರಿಂದ ಅವರು ಸ್ಥಳೀಯವಾಗಿ ಶಾಸಕರು ಪರವಾಗಿದ್ದಾರೆ ನೋಡಬೇಕು. ಕಾಂಗ್ರೆಸ್ಗಂತೂ ಇಲ್ಲಿ ಒಮ್ಮತದಲ್ಲಿ ಒಳ್ಳೆ ಒಲವಿದೆ. ಖಂಡಿತವಾಗಿ ಇಲ್ಲಿ ಚಿಕ್ಕನಹಳ್ಳಿ ಬೂತ್ನ ಶೋಭಾ ಕರಂದ್ಲಾಜೆ ಅವರು ಒಂದ್ಸರಿ ಓಪನ್ ಮಾಡಿ ಖಂಡಿತವಾಗಿ ನೋಡಬೇಕು ಅನ್ನೋದು ವಿನಂತಿ ಮಾಡ್ತೀನಿ. ಯಾರು ಅವ್ರ ಕೈಯಲ್ಲೆಲ್ಲ ಏಳಿಸ್ತಾವ್ರೆ ಅದು ಗುಂಡಾಗಿರಿ ಮಾಡ್ತಾರೆ ಅನ್ನೋದು ಏನು ಸುಳ್ಳು ಮಾಹಿತಿಗಳು ಜನಗಳಿಗೆ ಕೊಡೋದು ಅಥವಾ ಏನು ನ್ಯೂಸ್ ಮಾಡೋಣ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡ್ರು BJPಯವರು. ಅದ್ಯಾವುದೇ ಕಾರಣಕ್ಕೂ ಫಲಿಸಲ್ಲ. ಶಾಂತಿಯುತವಾಗಿ ಚಿಕ್ಕನಹಳ್ಳಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಶಾಂತಿಯುತವಾಗಿ ಮತದಾನ ಮಾಡ್ತಾರೆ. ಖಂಡಿತವಾಗಿ ಕಾಂಗ್ರೆಸ್ನಲ್ಲಿ ಇಲ್ಲಿ ಈ ಬೂತಲ್ಲಿ ನಾವು ಲೀಡಿಂಗು ತೊಗೋತೀವಿ. ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರು ಗೆಲ್ತಾರೆ. ಪಂಚಾಯತಿ ವೈಸು ನನ್ನ ಅಭಿಪ್ರಾಯದಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗುತ್ತೆ. ಎಲ್ಲಿ ವೋಟಿಂಗ್ ಆಗಲ್ಲ ಅಂತ ಹೇಳಿದ್ರೆ ಎಲ್ಲಿ ಕಾರ್ಪೊರೇಟ್ ಸೆಕ್ಟರು ಸಿಟಿಗಳಲ್ಲಿ ವೋಟಿಂಗ್ ಆಗಲ್ಲ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ 80 ಭಾಗ 90 ಭಾಗ 70 ಭಾಗ ಅಂತ ಮೀರ್ತದೆ. ಕಾರ್ಪೊರೇಟ್ ಸೆಕ್ಟರು ಅಥವಾ ಏನು ನಗರಗಳಲ್ಲಿ 45% ಆಗ್ಬೋದು ಅಂತ ಭಾವಿಸ್ತೀವಿ. ಧನರಾಜ್ ಅಂದ್ಬಿಟ್ಟು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಒಂದು ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ.